ಕೇರಳ ಗುಡ್ಡ ಕುಸಿತದಲ್ಲಿ ಈವರೆಗೂ 330ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಕೇರಳದ ಗುಡ್ಡ ಕುಸಿತದಲ್ಲಿ ಈವರೆಗೂ 330ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನಾಪತ್ತೆಯಾಗಿರುವಂತಹ 200ಕ್ಕೂ ಹೆಚ್ಚು ಜನರಿಗಾಗಿ ಈಗಾಗಲೇ ಹುಡುಕಾಟ ಕಾರ್ಯ ಆರಂಭ ಆಗಿದೆ. ಮುಂಡಕೈ ಚುರಾಲ್ಮಾಲಾದಲ್ಲಿ ಮುಂದುವರೆದಿದೆ ಶೋಧ ಕಾರ್ಯ. ನೆಲಂಬೂರು, ಮಲಪುರಂ, ವೆಲ್ಲಾರ್ಮಾಲದಲ್ಲಿ ನಿರಂತರವಾಗಿ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ನೀರಿನಲ್ಲಿ ಕೊಚ್ಚಿ ಹೋಗಿರುವ ಮೃತದೇಹಗಳಿಗಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಮಣ್ಣಿನ ಅಡಿ ಹಾಗೂ ಕಲ್ಲು ಬಂಡೆಗಳ ಅಡಿಯಲ್ಲೂ ಕೂಡ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಮುಂದುವರೆದಿದೆ ಶೋಧ ಕಾರ್ಯ. ಕೇರಳದ ಗುಡ್ಡ ಕುಸಿತದಲ್ಲಿ ಈವರೆಗೂ 330ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದ್ರ ಬಗ್ಗೆ ವರದಿಯಾಗಿದೆ. 200 ಜನರು ಕಣ್ಮರೆಯಾಗಿದ್ದಾರೆ. ಕೇರಳದ ಗುಡ್ಡ ಕುಸಿತ ಪ್ರಕರಣದಲ್ಲಿ ನಾಪತ್ತೆಯಾಗಿರುವಂತಹ 200ಕ್ಕೂ ಹೆಚ್ಚು ಜನರಿಗಾಗಿ ಈಗಾಗಲೇ ಹುಡುಕಾಟ ಕಾರ್ಯವನ್ನು ಕೂಡ ಆರಂಭ ಮಾಡಲಾಗಿದೆ. ಕೇರಳದಲ್ಲಿ ಈಗ ಮರಣ ಮೃದಂಗ ಹೇಗಿದೆ ಅನ್ನೋದ್ರ ಬಗ್ಗೆ ಚಿತ್ರಣ ಕೂಡ ಸಿಕ್ಕಿದೆ. 330ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಗುಡ್ಡ ಕುಸಿತದಲ್ಲಿ. 200ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ನು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಕೇರಳದಲ್ಲಿ ಸಂಭವಿಸಿರುವಂತಹ ಭೂ ಕುಸಿತದ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಭೂ ಕುಸಿತ ಪ್ರದೇಶದಲ್ಲೇ ತಾವು ಇದಿರಿ. ಈಗ ಶೋಧ ಕಾರ್ಯ ಕೂಡ ಆರಂಭ ಆಗಿದೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಹೇಗೆ ನಡೀತಾ ಇದೆ ಈಗ ಶೋಧ ಕಾರ್ಯ? ಅಲ್ಲಿನ ಸ್ಥಿತಿಗತಿಯನ್ನ ವಿವರಿಸೋದಾದ್ರೆ ಸಂದೇಶ್. ಮಧುಸೂದನ್, ಈಗಾಗಲೇ ರಕ್ಷಣಾ ಪಡೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ಎನ್ಡಿಆರ್ಎಫ್ ತಂಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ಒಂದು ಚಾಲಿಯಾರ್ ನದಿಯ ಅಕ್ಕಪಕ್ಕ ಇರುವಂತಹ ಗ್ರಾಮಗಳೇನಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಆದ ಒಂದು ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಏನು ಭೂಕುಸಿತ ಉಂಟಾಯಿತು ಅಂದ್ರೆ ಎಲ್ಲಿಂದ ಶುರುವಾಯಿತು ಈ ವೈನಾಡಿನಲ್ಲಿ ಭೂಕುಸಿತ ಅಂದ್ರೆ ಪ್ರಮುಖವಾಗಿ ಈ ಒಂದು ಸ್ಥಳ ಪಿಂಜಾರವೆಟ್ಟಂ ಅನ್ನೋ ಈ ಒಂದು ಗ್ರಾಮ ಏನಿದೆ ಈ ಗ್ರಾಮದಿಂದ ಶುರುವಾಗುತ್ತೆ. ಈ ಗ್ರಾಮದ ಹಿಂಭಾಗದಲ್ಲಿ ಈಗ ನಮ್ಮ ವಿಡಿಯೋ ಜರ್ನಲಿಸ್ಟ್ ಚಂದ್ರೇಶ್ ಝೂಮ್ ಮಾಡಿ ತೋರಿಸ್ತಾರೆ. ಆ ಅರಣ್ಯ ಪ್ರದೇಶದ ಯಾವ ಭಾಗದಲ್ಲಿ ಮೊದಲಿಗೆ ಆ ಭೂಕುಸಿತ ಉಂಟಾಗಿತ್ತು ಅನ್ನೋದನ್ನ ಆ ಜಾಗದಿಂದ ಈ ಒಂದು ಚಾಲಿಯಾರ್ ನದಿಯ ಮುಖಾಂತರವಾಗಿ ಅಂದ್ರೆ ಅಲ್ಲಿ ಯಾವಾಗ ಗುಡ್ಡ ಕುಸಿತವಾಗುತ್ತೋ ಗುಡ್ಡ ಕುಸಿತವಾದಂತ ನಂತರ ಅಂದ್ರೆ ಗುಡ್ಡ ಕುಸಿದ ಬಳಿಕ ಪಕ್ಕದಲ್ಲೇ ಇರುವಂತಹ ಮೊದಲ ಗ್ರಾಮ ಇದು ಪಿಂಜಾರವೆಟ್ಟಂ ಗ್ರಾಮ ಏನಿದೆ ಈ ಗ್ರಾಮಕ್ಕೆ ಮೊದಲಿಗೆ ಕಂಪ್ಲೀಟ್ ಆಗಿ ಆ ಭೂಕುಸಿತ ಉಂಟಾಗುತ್ತೆ. ಜೊತೆಗೆ ನದಿ ಪಕ್ಕದಲ್ಲಿರೋದ್ರಿಂದ ಇಲ್ಲಿದ್ದಂತ ಸಾಕಷ್ಟು ಮನೆಗಳು ಕೂಡ ಈಗ ಇಲ್ಲಿ ಕೊಚ್ಕೊಂಡು ಹೋಗ್ತವೆ. ಜೊತೆಗೆ ಅವಶೇಷಗಳ ಅಡಿಯಲ್ಲಿ ಮನೆ ಒಳಗಿದ್ದಂಥವರು ಅವಶೇಷಗಳ ಅಡಿಯಲ್ಲೇ ಸಿಲುಕಿಕೊಂಡಿದ್ದಾರೆ. ಒಟ್ಟು 97 ಮನೆಗಳಿರುವಂತಹ ಗ್ರಾಮ ಇದು. ಈ ಚಾಲಿಯಾರ್ ನದಿಯಲ್ಲಿ ಯಾವಾಗ ಕುಸಿಯೋದಕ್ಕೆ ಶುರುವಾಗುತ್ತೋ ಭೂಕುಸಿತ ಉಂಟಾಗುತ್ತೋ ಪಿಂಜಾರವೆಟ್ಟಂನಿಂದ ಮುಂದಿನ ಗ್ರಾಮಕ್ಕೆ ಅಂದ್ರೆ ಈಗಾಗಲೇ ಏನು ಮುಂದೆ ಯಾವೆಲ್ಲ ಗ್ರಾಮಗಳಿದೆ ಆ ಗ್ರಾಮಗಳಲ್ಲೂ ಕೂಡ ಭೂಕುಸಿತ ಉಂಟಾಗ್ತಾ ಹೋಗುತ್ತೆ. ಅಂದ್ರೆ ಮೊದಲಿಗೆ ಆರಂಭ ಆಗಿದ್ದು ಈ ಅರಣ್ಯ ಪ್ರದೇಶದಲ್ಲಿ ಪಿಂಜಾರವೆಟ್ಟಂ ಈ ಒಂದು ಅರಣ್ಯ ಪ್ರದೇಶ ಏನಿದೆ ಈ ಅರಣ್ಯ ಪ್ರದೇಶದಲ್ಲಿ ಮೊದಲಿಗೆ ಶುರುವಾಗುತ್ತೆ ಭೂಕುಸಿತ. ಅದಾದ ನಂತರ ಈ ಗ್ರಾಮ ಸದ್ಯ ಈ ಗ್ರಾಮದ ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ಮನೆಗಳೆಲ್ಲವೂ ಕೂಡ ಅಂದ್ರೆ 97 ಮನೆಗಳು ಕೂಡ ಈಗಾಗಲೇ ಕುಸಿತು ಬಿದ್ದಿವೆ. ಜೊತೆಗೆ ಈಗಾಗಲೇ ಮನೆಯಲ್ಲಿದ್ದಂಥವರು ಕೂಡ ಅಂದ್ರೆ ಆ ಒಂದು ಗ್ಲಾಸ್ಗಳು ಒಡೆದಿರುವಂತದ್ದು ಜೊತೆಗೆ ಮನೆ ಮುಂಭಾಗದ ಶೀಟ್ ಕೂಡ ಈಗಾಗಲೇ ಕೆಳಗೆ ಬಿದ್ದಿದೆ. ಈ ದೃಶ್ಯಗಳನ್ನ ನಾವು ನೋಡ್ತಾ ಇದ್ರೆ ಇಲ್ಲೊಂದ್ ಕಡೆ ಮನೆಯಲ್ಲಿದ್ದವರು ಕೂಡ ಈಗಾಗಲೇ ಈ ಒಂದು ಮನೆಗಳಲ್ಲಿ ಯಾರೆಲ್ಲ ಇದ್ರು ಅವರು ಹೊರಗೆ ಓಡ್ ಬಂದಿದ್ದಾರೆ. ಆದ್ರೆ ಈ 97 ಮನೆಗಳಲ್ಲಿ ಈಗ ಆಲ್ಮೋಸ್ಟ್ 90 ಮನೆಗಳು ಇಲ್ಲಿ ಕಂಪ್ಲೀಟ್ ಆಗಿ ನೆಲಕ್ಕುರುಳಿದೆ. ಈ ಅವಶೇಷಗಳ ಅಡಿಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ಸುಮಾರು 207 ಮಂದಿ ಈಗಾಗಲೇ ಮಿಸ್ ಆಗಿರುವಂತವರ ಮೃತದೇಹಗಳು ಇದು ಅವಶೇಷಗಳ ಅಡಿಯಲ್ಲಿ ಇದೆ ಅನ್ನೋ ಮಾಹಿತಿ ಇರೋದ್ರಿಂದ ಸದ್ಯ ಶ್ವಾನದಳ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಉಪಕರಣಗಳ ಮುಖಾಂತರವಾಗಿ ಆ ಮೃತದೇಹಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಈಗ ಸದ್ಯ ಎನ್ಡಿಆರ್ಎಫ್ ತಂಡ ಕೂಡ ಮಾಡ್ತಾ ಇದೆ. ಎನ್ಡಿಆರ್ಎಫ್ ತಂಡ ಇಲ್ಲಿ ಈಗಾಗಲೇ ಏನು ಹುಡುಕಾಟವನ್ನು ಒಂದು ಕಡೆ ಆರಂಭ ಮಾಡಿದ್ರೆ ಎನ್ಡಿಆರ್ಎಫ್ ಆಗಿರ್ಬೋದು ಜೊತೆಗೆ ಈಗಾಗಲೇ ನೌಕಾಪಡೆ ಆಗಿರ್ಬೋದು ಇವರೆಲ್ಲರೂ ಕೂಡ ವಾಲಂಟಿಯರ್ಸ್ ಸೇರಿದಂತೆ ಎಲ್ಲರೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಚಾಲಿಯಾರ್ ನದಿ ಮುಂದೆ ಮುಂಡಕೈ ಆಗಿರ್ಬೋದು ಜೊತೆಗೆ ಚೋಲರ್ಮಲ ಏನಿದೆ ಆ ಒಂದು ಪ್ರದೇಶಕ್ಕೂ ಕೂಡ ಅಂದ್ರೆ ಇಲ್ಲಿಂದಲೇ ಆರಂಭವಾಗಿ ಮುಂಡಕೈಗೆ ಹೋಗ್ತವೆ.
ನೋಡಿದ್ದೇವೆ. ಮೃತದೇಹಗಳು ಮುಂಡಕೈ ಆದ ನಂತರ ಚೋಲರ್ಮಲ ಏನಿದೆ ಅಲ್ಲಿಗೆ ಆ ಒಂದು ಗ್ರಾಮಕ್ಕೆ ಹೋಗ್ತಾವೆ. ಅಂದ್ರೆ ಅಲ್ಲಿ ಪ್ರಮುಖವಾಗಿದ್ದಂಥದ್ದು ನದಿಗೆ ಒಂದು ಬ್ರಿಡ್ಜ್ ಏನ್ ಕಟ್ಟಬೇಕಾಗಿತ್ತು. ಬ್ರಿಡ್ಜ್ ಕುಸಿದು ಬಿದ್ದಿದ್ರಿಂದ ಆ ಬ್ರಿಡ್ಜ್ ಇಲ್ಲದೆ ಇದ್ದಿದ್ರಿಂದ ಈ ಗ್ರಾಮಗಳಿಗೆ ಬರೋದಕ್ಕಾಗಿರಲಿಲ್ಲ. ಅಂದ್ರೆ ಮೊಟ್ಟ ಮೊದಲಿಗೆ ಭೂಕುಸಿತವಾದಂತಹ ಜಾಗಕ್ಕೆ ರಕ್ಷಣಾ ಪಡೆಗೆ ಬರೋಕ್ಕಾಗಿರಲಿಲ್ಲ. ಆದ್ರೆ ಯಾವಾಗ ಅಲ್ಲಿ ಮದ್ರಾಸ್ನ ಒಂದು ಗ್ರೂಪ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡುತ್ತೆ, 70 ಟನ್ ತೂಕವನ್ನ ಹೊರುವಂತಹ ಬ್ರಿಡ್ಜ್ ಅನ್ನ ಆ ಬ್ರಿಡ್ಜ್ ಮಾಡಿದ ಬಳಿಕ ಈಗ ಸದ್ಯ ಮುಂಡಕೈ ಆಗಿರ್ಬೋದು, ಜೊತೆಗೆ ಈ ಒಂದು ಪಿಂಜಾರವೆಟ್ಟಂ ಗ್ರಾಮ ಆಗಿರ್ಬೋದು, ಈ ಗ್ರಾಮಗಳಿಗೆ ಬಂದಿದೆ. ಈಗ ಸದ್ಯ ಯಾವ ಜಾಗದಿಂದ ಭೂಕುಸಿತ ಉಂಟಾಗಿತ್ತೋ ಆ ಜಾಗಕ್ಕೆ ಈಗಾಗಲೇ ಫಿನಿಶಿಂಗ್ ಲೈನಿಗೆ ಈಗ ಸದ್ಯ ರಕ್ಷಣಾ ಪಡೆ ಬಂದು ತಲುಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಕಟ್ಟ ಕಡೆಯ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಕಟ್ಟ ಕಡೆಯದಾಗಿ ಮೃತದೇಹಗಳನ್ನು ಹುಡುಕಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಈಗ ಸದ್ಯ ಡ್ರೋನ್ ಆಗಿರ್ಬೋದು, ಬೇರೆ ಬೇರೆ ಉಪಕರಣಗಳ ಮುಖಾಂತರವಾಗಿ ಮೃತದೇಹವನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯ ದೃಶ್ಯಗಳಲ್ಲೂ ಕೂಡ ಈಗ ನಮ್ಮ ಕ್ಯಾಮ್ರಾಮನ್ ಚಂದ್ರೇಶ್ ಪ್ಯಾನ್ ಮಾಡಿ ತೋರಿಸ್ತಾರೆ ಆ ಡ್ರೋನ್ ನ ವಿಜುವಲ್ಸ್ ಅನ್ನ. ಈಗ ಡ್ರೋನ್ ನ ಮುಖಾಂತರವಾಗಿ ಆ ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗಾಗಲೇ ರಕ್ಷಣಾ ಪಡೆ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಇದು ಗ್ರಾಮ ಕಂಪ್ಲೀಟ್ ಆಗಿ ಗ್ರಾಮದಲ್ಲಿದ್ದಂತಹ ಮನೆಗಳೆಲ್ಲವೂ ಕೂಡ ಬಿದ್ದು ಬೆಟ್ಟಗುಡ್ಡ ಪ್ರದೇಶ ಆಗಿದೆ. ಅಂದ್ರೆ ಒಂದು ನದಿಯ ಅಕ್ಕಪಕ್ಕದ ಜಾಗ ಯಾವ ರೀತಿ ಇರುತ್ತೋ ಆ ರೀತಿ ಕಂಪ್ಲೀಟ್ ಆಗಿ ಈಗ ಸದ್ಯ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾಗಿ ರಕ್ಷಣಾ ಪಡೆ ಈಗ ಕಟ್ಟ ಕಡೆಯ ಅರಣ್ಯ ಪ್ರದೇಶ ಅಂದ್ರೆ ಭೂಕುಸಿತ ಎಲ್ಲಿಂದ ಉಂಟಾಯ್ತೋ ಆ ಒಂದು ಅರಣ್ಯ ಪ್ರದೇಶದ ತಪ್ಪಲಿನಲ್ಲಿರುವಂತಹ ಈ ಒಂದು ಗ್ರಾಮ, ಅಂದ್ರೆ ಈ ಗ್ರಾಮದ ಮುಖಾಂತರವೇ ಎಲ್ಲಾ ಅನಾಹುತಗಳು ಕೂಡ ಮುಂದಕ್ಕೆ ಹೋಗಿದ್ದು. ಅಂದ್ರೆ ಇಲ್ಲಿ ಮಣ್ಣು ಕುಸಿತ ಉಂಟಾಯ್ತು, ಅದಾದ ಬಳಿಕ ಮುಂಡಕೈನಲ್ಲಿ ಉಂಟಾಗುತ್ತೆ, ಅದಾದ ಬಳಿಕ ಚೋಲಾರ್ಮಲಾದಲ್ಲಿ ಉಂಟಾಗುತ್ತೆ. ಹಂಗೆ ಈ ರೀತಿಯಲ್ಲಿ ಇಲ್ಲಿಂದ ಶುರುವಾದಂತಹ ಕಂಪ್ಲೀಟ್ ಆ ಒಂದು ಅವಘಡ ಅಥವಾ ಭೂಕುಸಿತ ಏನಿದೆ ಅದರಿಂದ ಆದಂತಹ ಪರಿಣಾಮಗಳು ಎಲ್ಲವೂ ಕೂಡ ಇಲ್ಲಿಂದನೇ ಶುರುವಾಗೋದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ರಕ್ಷಣಾ ಪಡೆ ಈಗ ಕಟ್ಟ ಕಡೆಯ ಜಾಗ ಆಗಿರೋದ್ರಿಂದ, ಜೊತೆಗೆ ಇಲ್ಲಿ ತೀವ್ರತೆ ಜಾಸ್ತಿ ಇರುತ್ತೆ. ಅಂದ್ರೆ ಆ ಒಂದು ಭೂಕುಸಿತದ ತೀವ್ರತೆ ಇಲ್ಲಿ ಜಾಸ್ತಿ ಇರೋದ್ರಿಂದ ಸದ್ಯ ಆ ಭೂಕುಸಿತದ ತೀವ್ರತೆ ಇರುವಂತ ಈ ಜಾಗದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ರಕ್ಷಣಾ ಕಾರ್ಯವನ್ನು ಮಾಡುವಂತ ಕೆಲಸವನ್ನ, ಜೊತೆಗೆ ಇಲ್ಲಿ ಸಾಕಷ್ಟು ಜನ ಅಂದ್ರೆ 100ಕ್ಕೂ ಹೆಚ್ಚು ಜನರ ಮೃತದೇಹಗಳು ಕೂಡ ಇದೆ ಅನ್ನೋ ಮಾಹಿತಿ ಇರೋದ್ರಿಂದ ಇಲ್ಲಿ ಕಂಪ್ಲೀಟ್ ಆಗಿ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ವಾಲಂಟಿಯರ್ಸ್ ಸಹ ಇಲ್ಲಿರುವಂತವರಿಗೆ ಅಂದ್ರೆ ಯಾರೆಲ್ಲ ವಾಲಂಟಿಯರ್ಸ್ ಗಳಾಗಿರ್ಬೋದು, ಜೊತೆಗೆ ಇಲ್ಲಿನ ಅಕ್ಕಪಕ್ಕದ ಗ್ರಾಮದವರು ಕೂಡ ರಕ್ಷಣಾ ಪಡೆಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂತವರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಕ್ಕಪಕ್ಕದ ಗ್ರಾಮದವರಾಗಿರ್ಬೋದು, ಜೊತೆಗೆ ಸಾಕಷ್ಟು ಸಂಘಟನೆಯವರು ವಾಲಂಟಿಯರ್ಸ್ ಯಾರಿರ್ತಾರೆ ಅವರು ಬಂದು ಈಗಾಗಲೇ ಕಂಪ್ಲೀಟ್ ಸಹಾಯವನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಇಲ್ಲಿರುವಂತಹ ಲೋಕಲ್ ಲೀಡ್ಸ್ ಯಾರಿರ್ತಾರೆ ಅಥವಾ ಲೋಕಲ್ ಲೀಡರ್ಸ್ ಗಳು ಯಾರಿರ್ತಾರೆ ಅಂತವರಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವ ಮನೆಯಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಈ ಬಿದ್ದಿರುವಂತಹ ಮನೆಯ ಅಡಿಯಲ್ಲಿ ಮನೆಯಲ್ಲಿ ಯಾರೆಲ್ಲ ವಾಸವಾಗಿದ್ರು, ಜೊತೆಗೆ ಅವರ ಸಂಬಂಧಿಕರನ್ನ ವಿಚಾರಿಸಿ ಮನೆಯ ಅವಶೇಷದಲ್ಲಿ ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ಶ್ವಾನದಳದ ಮುಖಾಂತರವಾಗಿ ಅವಶೇಷಗಳನ್ನ ಈಗಾಗಲೇ ಹೊರತೆಗೆಯುವಂತ ಕೆಲಸವನ್ನ, ಜೊತೆಗೆ ಮೃತದೇಹವನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡೋದಕ್ಕೆ ರಕ್ಷಣಾ ಪಡೆ ಈಗಾಗಲೇ ಕಂಪ್ಲೀಟ್ ಆದ ಪ್ಲಾನ್ ಅನ್ನ ಮಾಡಿಕೊಂಡು ಈಗಾಗಲೇ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.